ಹೊನ್ನಾವರ ತಾಲೂಕಿನ ಹಳದಿಪುರದ ಗೌಡ್ಕುಳಿಯ ಶ್ರೀ ಕ್ಷೇತ್ರ ಧರ್ಮಾಸ್ತಿ ದುರ್ಗಮ್ಮ ದೇವಾಲಯದ ಹಾಗೂ ಶ್ರೀ ನವದುರ್ಗ ಮತ್ತು ಶ್ರೀ ವೀರಾಂಜನೇಯ ದೇವಾಲಯದ ಪಲ್ಲಕ್ಕಿ ಸಂಚಾರ ಅದ್ಧೂರಿಯಾಗಿ ನಡೆದಿದ್ದು ಇತ್ತೀಚೆಗೆ ಪುರಪ್ರವೇಶ ನಡೆಯಿತು. ಹಳದಿಪುರ ಗೌಡಕುಳಿಯ ಶ್ರೀ ಕ್ಷೇತ್ರ ಧರ್ಮಾಸ್ತಿ ದುರ್ಗಮ್ಮ ದೇವಾಲಯದ ಹಾಗೂ ಶ್ರೀ ನವದುರ್ಗ ಮತ್ತು ಶ್ರೀ ವೀರಾಂಜನೇಯ ದೇವಾಲಯದ ಪಲ್ಲಕ್ಕಿ ಸಂಚಾರವು ಅಂಕೋಲಾ ತಾಲೂಕಿನ ಹಿಲ್ಲೂರಿನ ಮಾರ್ಗವಾಗಿ ಮಾದನಗೇರಿ ಕುಮಟಾ ಹೊನ್ನಾವರದಾದ್ಯಂತ ದೇವರ ಪಲ್ಲಕ್ಕಿ ಸಾಗಿ ಭಕ್ತರಿಂದ ವಿವಿಧ ಪೂಜಾ ಸೇವೆಯನ್ನ ಸ್ವೀಕರಿಸಿತು. ಬಳಿಕ ದೇವರ ಮೂಲ ಸ್ಥಾನವಾದ ಹಳದಿಪುರಕ್ಕೆ ಪ್ರವೇಶ ಪಡೆಯುವಾಗ ಭಕ್ತಾದಿಗಳು ಭವ್ಯವಾಗಿ ಪಲ್ಲಕ್ಕಿಯನ್ನ ಭಕ್ತಿಯಿಂದ ಬರಮಾಡಿಕೊಂಡರು. ಈ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀದೇವರ ಆಶೀರ್ವಾದ ಪಡೆದು ಧನ್ಯತೆ ಮೆರೆದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಅವರು ಕೂಡ ಪಲ್ಲಕ್ಕಿಯಲ್ಲಿ ವಿರಾಜಮಾನವಾದ ಶ್ರೀ ವೀರಾಂಜನೇಯನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಭಕ್ತಿ ಸಮರ್ಪಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.